ಗೌರಿ ಗಣೇಶ ಹಬ್ಬದಿಂದ ನಮ್ಮ ಹುಡುಗರೆಲ್ಲ ಸೇರಿ ನಮ್ ಬಾಸ್ ಗಣೇಶ ವಿಗ್ರಹ ತರಕ್ಕೆ ಬೆಳಿಗ್ಗೆ ಹೋದೋ ರಾತ್ರಿನೇ ಆಗೋಯ್ತು ಗುರು. ಜನಗಳಿಗೆ ಆಯ್ ಮಾಡ್ಲಿ ಸರಿ ಆಗ್ಲಿ. ಜಾಲಿ ಜಾಲಿ ಬರೀ ಇಂತದೆಯಾ ನೀನಾ ಈಗ ಬಂದಿರೋದ ಎಷ್ಟಲ್ಲಿ ನಗರ ಬ್ರೋ ನಾನಂತೂ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಸಮಸ್ತ ಕರುನಾಡಿನ ಎಲ್ಲಾ ಕನ್ನಡ ತಾಯಿಯ ಮಕ್ಕಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಗೌರಿ ಗಣೇಶ ಹಬ್ಬದ ದಿನ ನಮ್ಮಳ್ಳಿಯಲ್ಲಿ ಯಾವ ತರ ಇರುತ್ತೆ ಪ್ರೋಸೆಸ್ ಅಂತ ತೋರಿಸ್ತೀನಿ. ಸಖತ್ ಮಜಾ, ಸಖತ್ ಫನ್ ಇರುತ್ತೆ. ಫುಲ್ ವಿಡಿಯೋ ನೋಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಗುರು. ಗೌರಿ ಗಣೇಶ ಹಬ್ಬದಿಂದ ನಮ್ಮ ಹುಡುಗರೆಲ್ಲ ಸೇರಿ ನಮ್ ಬಾಸ್ ಗಣೇಶ ವಿಗ್ರಹ ತರಕ್ಕೆ ಬೆಳಿಗ್ಗೆ ಹೋದೋ ರಾತ್ರಿನೇ ಆಗೋಯ್ತು ಗುರು. ನಮ್ ಬಾಸ್ ಗಣೇಶ ವಿಗ್ರಹನ ಟೆಂಪೋದಲ್ಲಿ ನಮ್ಮ ಊರಿಗೆ ಬಂದಿದ ತಕ್ಷಣ ನಮ್ಮ ಹುಡುಗರೆಲ್ಲ ಯಾವ ತರ ವೆಲ್ಕಮ್ ಮಾಡಿದ್ರು ನೋಡಿ. ವೆಲ್ಕಮ್ ಮಾಡಿದ ತಕ್ಷಣ ನಾಳೆ ಗಣೇಶ ವಿಗ್ರಹ ಕೂರ್ಸಕ್ಕೆ ನಮ್ಮ ಹುಡುಗರೆಲ್ಲ ಇವತ್ ನೈಟೇ ಸ್ಟೇಜ್ ರೆಡಿ ಮಾಡಕ್ಕೆ ಎಲ್ಲ ಸುರು ಹಚ್ಕೊಂಡೇ ಬಿಟ್ರು ಗುರು. One day later. ಗೈಸ್, ರಂಗೋಲಿ ಹೆಂಗಿದೆ? ಚೆನ್ನಾಗಿದೆ? ಕಮೆಂಟ್ ಮಾಡಿ ಹೇಗಿದೆ ಅಂತ. ಇವರೇ ನಮ್ಮಮ್ಮ, ನಮ್ಮ ರಿಲೇಟಿವ್ ಅಕ್ಕ ಒಬ್ರು ಬಿಟ್ರು ರಂಗೋಲಿಗೆ ಬಣ್ಣ ಹಚ್ಬಿಟ್ಟು ಕಲರ್ಫುಲ್ ಆಗಿ ನಾನೇ ಬಿಟ್ಟಿ ಅಂತ ಬಿಲ್ಡಪ್ ಆಗದ ನೋಡ್ರಿ. ಒಂದು ಆಯ್ ಮಾಡ್ಲಾ ಸನೆ? ಆಯ್ ಮಾಡ್ತೀನಿ. ನಾನು ಆಯ್ ಮಾಡ್ಲಾ? ನಾನೇನ್ ಬಿಲ್ಡಪ್ ಕೊಡ್ತಿಲ್ಲ. ಜನಗಳಿಗೆ ಆಯ್ ಮಾಡ್ಲಾ ಸರಿ ಆಗ್ಲಿ. ಆಯ್ ಮಾಡಾರ ಏನು ಮಾಡಾರ. ಹಾ, ರೆಸ್ಪೆಕ್ಟೇ ಇಲ್ಲ ಗೈಸ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಬಿಡೋದು ಮ್ಯಾಟ್ರ್ ಆಗಲ್ವಾ? ಡೆಕೋರೇಟ್ ಮಾಡೋದೇ ಮ್ಯಾಟ್ರು. ರಂಗೋಲಿ ಬಿಟ್ಟಿದಂದ್ಮೇಲೆ ಅದೇನ್ ಮಾಡ್ದೆ? ಬೇರೆ ಬೇರೆದ್ ಬಿಟ್ಟೆ? ಬುಡ್ದಿರ ರಂಗೋಲಿ ಗೊತ್ತಿಲ್ವ ನಂಗೆ. ಯಾವ್ದು ಇದು? ಅಮೀಬಾ ರಂಗೋಲಿ ಬಿಟ್ಟೆ. ಗಣೇಶ ಕೂರ್ಸು ನಮ್ಮೂರಲ್ಲಿ, ನಾವು ಗಣೇಶ ಕೂರ್ಸೋ ಪ್ಲೇಸ್ ತೋರಿಸಿ ಮನೆ. ನಾವು ವರ್ಷ ಕೂರ್ಸೋದು ಸ್ಕೂಲ್ ಮನೆ ಹತ್ರನೇ. ಸೊ ಅದನ್ನ ತೋರಿಸ್ತೀನಿ ಮನೆ ಇದೆ. ನಾವು ಗಣೇಶ ಕೂರ್ಸೋ ಅಂತ ಪ್ಲೇಸು ಸ್ಕೂಲ್, ನಮ್ಮೂರ್ ಸ್ಕೂಲು. ಸೊ ನೈಟ್ ಎಲ್ಲ ಭರ್ಜರಿಯಾಗಿ ಕೆಲಸ ಮಾಡಿ ಹುಡುಗರೆಲ್ಲ ಸೇರಿ ಸ್ಟೇಜ್ ಎಲ್ಲ ರೆಡಿ ಮಾಡಿ ಅವಕ್ಕೆಲ್ಲ ನ್ಯೂಸ್ ಪೇಪರ್ ಎಲ್ಲ ಅಂಟಿಸಿದ್ದಾರೆ. ಸೊ ಹೇಗಿದೆ ನೋಡಿ. ಸೊ ನೈಟ್ ಎಲ್ಲ ಹುಡುಗರೆಲ್ಲ ಸೇರಿ ಸ್ಟೇಜ್ ರೆಡಿ ಮಾಡಿ ನ್ಯೂಸ್ ಪೇಪರ್ ಎಲ್ಲ ಅಂಟಿಸಿ ಈ ಲೆವೆಲಲ್ಲಿ ಬಂದಿದೆ ಇವಾಗ ಸದ್ಯಕ್ಕೆ. ಮೂರದೇ ಇರೋದಲ್ವಾ, ಸೊ ಗಣೇಶ ಕೂರ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಬೋದು. ಈ ಸದ್ಯಕ್ಕೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳಿದೆ, ಅವೆಲ್ಲ ಮುಗಿಸಿ ಮತ್ತೆ ಬರೋಣ. ಹುಡುಗರೆಲ್ಲ ಹೊಂಗೆ ಸೊಪ್ಪು ತಗೊಬರಕ್ಕೆ ಆಗ್ಲಿ ಹೋಗಿರು ತಗೊಂಬಂದಾರ ಗೈಸ್. ಏನ್ ಸಮಾಚಾರ? ಎಲ್ಲ ಹೇಳ್ಬೇಕು ದೊಡ್ಡವರು. ಜಾಲಿ ಜಾಲಿ ಬರೀ ಇಂತದೆಯಾ. ಸೊ ಹಾಕಿರೋ ಚಪ್ರಕ್ಕೆ ಹೊಂಗೆ ಸ್ವಲ್ಪ ಹಾಕ್ಬಿಟ್ರೆ ಚಪ್ರ ಮುಗೀತು ಗೈಸ್. ನಮ್ಮ ಹುಡುಗರೆಲ್ಲ ಹೊಂಗೆ ಸ್ವಲ್ಪ ಹಾಕ್ತಿದ್ದಾರೆ. ಶ್ರಮಜೀವಿ ನಮ್ಮ ಸಿದ್ದು, ನಮ್ಮೂರ್ಲಿ ಶ್ರಮಜೀವಿ ಸಿದ್ದು. ಯಾಕ ನೀವು ಇನ್ನು ಶ್ರಮಜೀವಿ ಟು? ಫೋಟೋ ಬೇಡ ಅಂದ್ಮೇಲೆ ಚಿನ್ನು ಹಾಯ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಇಲ್ಲಿ ಮಗಳೇ, ಇಲ್ಲಿ ಲೈಟ್ ಹಾಯ್ ಮಾಡು, ಹಾಯ್ ಮಾಡು ಚಿನ್ನು. ಗಣಪತಿ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಮಾಡುವಾಗ ನಮ್ ಚಿಕ್ಕ ಐಕ್ಲೆ ಹೆವಿ ಆವಳಿ ಪ್ರತಿಯೊಂದು ಕೆಲಸದಲ್ಲೂ. ರೋಡ್ ಅಂತಮ್ಮ ಯಾವ ತಗೋಣ ಕನ್ಫ್ಯೂಷನ್ ನನ್ಗೆ. ನಾನು ಅಷ್ಟು ಕಲೆಕ್ಷನ್
ಹಬ್ಬ ಟೈಮಲ್ಲಿ ಇಷ್ಟೇನು ಆಯ್ತು. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಸಾಪಿಗೆ ಏನಾದ್ರು ಮುಗೀತು ಗಾಯ್ಸ್. ಬಟ್ಟೆ ತಗೊಳಕ್ ಅವನು ಶರ್ಟು ಮತ್ತೆ ಪ್ಯಾಂಟಿಂದ 1000 ಮತ್ತೆ ನನ್ನ ಮಗನ್ಗೆ 500 ರೂಪಾಯಿ. ನಿಮ್ಗೆ ಸೂಟ್ ಆಗಂತ ಕೆಲಸ ಸಿಗ್ಲಿಲ್ಲ, ಬಟ್ ಆದ್ರೂ ತಗೊಂಡಿದೀವಿ. ಇರ್ಲಿ ಈ ಸರಿ ಹಬ್ಬಕ್ಕೆ ಬಟ್ಟೆ ಅಂತ ಇಗೋಣ ಅಂತ ತಗೊಂಡಿರೋದು ಅಷ್ಟೇ. ಏನಂದ್ರೆ ಗೈಸ್, ನಾವ್ ಎಷ್ಟೋ ಸರಿ ಲಾಗ್ ಶುರು ಮಾಡುವಾಗ ಲಾಗ್ ಮಾಡ್ಬೇಕು ಅಂದ್ರೆ ಸ್ಟೇಜ್ ಫಿಯರ್ ಜಾಸ್ತಿ. ಈ ನಮ್ಮೂರಲ್ಲಂತೂ ಬೇರೆ ಕಡೆ ಸಪೋರ್ಟ್ ಮಾಡೋ ತರ ಯಾರು ಸಪೋರ್ಟ್ ಮಾಡಲ್ಲ. ಏನ್ ವಿಡಿಯೋ ಮಾಡ್ದೆ ಇಲ್ಲ ಅದೇನಿಲ್ಲ ಇದು ಅನ್ನೋರೇ ಜಾಸ್ತಿ. ಹಂಗೋ ಹಿಂಗೋ ಎಲ್ಲ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ತಿದೀವಿ. ಸೊ ಹಳ್ಳಿ ಪ್ರತಿಭೆಗಳು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ. ಹಾ, ಸಿಟಿಲಿ ಯಾರು ಕಿಂಡಲ್ ಮಾಡಲ್ಲ. ನಮ್ಮ ಹಳ್ಳಿ ಕಡೆ ಏನ್ ಗೊತ್ತಾ, ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ ಎಲ್ಲ ಕಿಂಡಲೇ ಜಾಸ್ತಿ. ಏನಾದ್ರು ಲಾಗ್ ಮಾಡ್ತೀವಿ ಅಂತ ರೋಡಲ್ಲಿ ಏನೋ ತಗೊಂಬಂದ್ರೆ ಇದೇನ್ ಮಾಡ್ತಿದ್ರೆ ಹುಡುಗರಿಗೆ ಮಾಡಕ್ ಕೆಲ್ಸ ಇಲ್ವಾ ಅನ್ನೋರೇ ಜಾಸ್ತಿ. ಬಟ್ ನಿಮ್ ಸಪೋರ್ಟ್ ಮತ್ತೆ ಪ್ರೋತ್ಸಾಹ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಳ್ಳಿ ಪ್ರತಿಭೆಗಳು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೆ ಆಗ್ಬೋದು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಹೇಳ್ತೀವಿ. ಸೊ ಈಗ ಏನಪ್ಪಾ ಅಂದ್ರೆ ಮನೆಗೆ ಬಟ್ಟೆ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಈಗ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಗೀನ ಮಾಡ್ಕೊಂಡು ಗಣಪತಿ 10 ಗಂಟೆಗೆ ಮುಹೂರ್ತ ಇರೋದು ಕೂರ್ಸೋದಕ್ಕೆ. ಸೊ ಗಣಪತಿ ಕೂರ್ಸುವಾಗ ಏನೇನು ಮಾಡ್ತಾರೆ ಮತ್ತೆ ಪೂಜೆ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಅಲ್ಲಿ ಸಿಗೋಣ. ಔಟ್ಬಾರ್ ಡೆಲಿವರಿ ಅಂದ್ರೆ ಏನಪ್ಪಲ್ಲಿ ಎಲ್ಲಿ ಗೊತ್ತಿದ್ದು ಜಿಗ್ಜಾಗ್ ಮಾಡೋದು ಯಾವ್ದಲ್ಲ. ಏನಪ್ಪಾ ದೊಡ್ಡ ಟೈಲರ್ ಅಂಗಡಿ ಇಟ್ಕೊಬಿಟ್ಟಿದ್ದಾರೆ ಬಿಡಪ್ಪ ಮನೆ ಒಳಗೆ. ಜಿಗ್ ಮಾಡೋದು ಮನೆ ಒಳಗೆ ದೊಡ್ಡ ಟೈಲರ್ ಅಂಗಡಿ ಇಟ್ಕೊಬಿಟ್ಟಿದ್ದಾರೆ. ರೆಡಿ ಅದಪ್ಪ ಮಾಡಿ. ಯಾರು ಬೇಕಾದ್ರೆ ಕಮೆಂಟ್ ಮಾಡಿ. ಬ್ಲೌಸಿಂಗ್ ಎಲ್ಲ ಜಿಗ್ಜಾಗ್ ಎಲ್ಲ ಇಲ್ಲೇ ಫುಲ್ ಆಫರ್ ಇಲ್ವಾ? ಒಂದ್ ತಗೊಂಡ್ರೆ ಒಂದ್ ಫ್ರೀ, ಒಂದ್ ಹೊಲ್ಕೊಟ್ರೆ ಇನ್ನೊಂದ್ ಫ್ರೀ ಆತರ ಇಲ್ವಾ? ಇವತ್ತು ಅಲ್ಲಿ ಹೋಗ್ಬಿಟ್ಟು ಚಪ್ರ ಹಾಕೋದಕ್ಕೆ ಬಟ್ಟೆ ತರಕ್ಕೆ ಹೋಗ್ಬಿಟ್ಟು ತಿಂಡಿನೇ ಮಾಡಿರಲ್ಲ. ನಮ್ಮಲ್ಲಿ ಚಿತ್ರಾನ್ನ ಮಾಡಿದ್ರು. ನಾನು ಹಾಕೊಂಡು ಇವತ್ತಿನ ಬೆಳಗಿನ ತಿಂಡಿ ನಮ್ಮ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಬೆಳೆ ಚಿತ್ರಾನ್ನ. ನಮ್ಮ ಮನೇಲಿ ಹಬ್ಬದ ಸ್ಪೆಷಲ್ ಆಗಿ ಬೆಳಗ್ಗೆ ಚಿತ್ರಾನ್ನ ಗೈಸ್. ನಿಮ್ಮ ಮನೇಲಿ ಏನೇನ್ ಮಾಡಿದಾರೆ ಕಮೆಂಟ್ ಮಾಡಿ. ಫೈನಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಂತೂ ಆಯ್ತು. ಈಗ ರೆಡಿ ಆಗ್ಬಿಟ್ಟು ಹುಡುಗರ ಹತ್ರ ಹೋಗಿ ಜಾಯ್ನ್ ಆಗ್ಬೇಕು. ನಮ್ಮಳ್ಳಿ ಕಡೆ ನಮ್ಮೂರಲ್ಲಿ ಗೌರಿ ಗಣೇಶ ಹಬ್ಬ ಬಂದ್ರೆ ಹೆಂಗೆ ಅಂದ್ರೆ ಬೆಳಿಗ್ಗೆ ನಾಷ್ಟ ಮಾಡೋದು ಅಲ್ವಾ. ಸ್ನಾನ ಮಾಡಾದ್ಮೇಲೆ ಸಂಜೆ ತನಕ ಏನು ತಿನ್ನೋಂಗಿಲ್ಲ. ಯಾಕಂದ್ರೆ ವರ್ಷಕ್ಕೊಂದ್ಸಲಿ ಗೌರಿ ಗಣೇಶ ಹಬ್ಬ ಬಂದ್ರೆ ಸತ್ತಿರೋರೆಲ್ಲ ದೇವ್ರ ಸಮಾನ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ಯಾರು ಸತ್ತೋಗಿರ್ತಾರೆ, ಹಿರೀಕರಾಗ್ಬೋದು, ಮುಂಚೆ ಸತ್ತೋಗಿರೋರ್ಗೆ ಎಡೆ ಇಕ್ತಿವಿ. ಸೊ ಎಲ್ಲ ಪೂಜೆ ಮಾಡ್ಬಿಟ್ಟು ದೇವ್ರಿಗೆಲ್ಲ ಪೂಜೆ ಮಾಡ್ಬಿಟ್ಟು ದೇವ್ರಿಗೂ ಎಡೆ ಮನೆ ದೇವ್ರಿಗೆಲ್ಲ ಎಡೆ ಇಟ್ಬಿಟ್ಟು ಸತ್ತಿರೋರೆಲ್ಲ ಎಡೆ ಇಡ್ಬೇಕು. ಅದರಿಂದ ಸ್ನಾನ ಆದ್ಮೇಲೆ ಏನು ತಿನ್ನೋಂಗೆ ಇಲ್ಲ ಗೈಸ್. ಸೊ ಇವಾಗ ರೆಡಿ ಆಗ್ಬಿಟ್ಟು ಗಣಪತಿಯಲ್ಲಿ ಎಲ್ಲ ಹುಡುಗರು ಕೂತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಗಣೇಶ ಗುರು ಹತ್ರ ಬಂದಿದೀವಿ ಅಂತ ಮಾಸ್. ಸೊ ನಮ್ಮೂರ್ ಗಣೇಶ ಹೆಂಗಿದೆ ಅಂತ ನೋಡೋಣ ಬನ್ನಿ. ಏನ್ ಮಾಡ್ತಿದ್ರಲ್ಲ? ಹಾ ಯಪ್ಪಿ, ಏನ್ ಸಮಾಚಾರ? ಆಮೇಲೆ ಮುದ್ದ ಹೊರಟಂಗ ಇಲ್ಲಿಗ. ಇದೆ ನಮ್ಮೂರ್ ಗಣೇಶ, ನಮ್ಮೂರಲ್ಲಿ ಕುಣಿಸಿದಂತ ಗಣೇಶ. ಹೇಗಿದೆ ಕಮೆಂಟ್ ಮಾಡಿ. ಹೌದು, ಹಾ ನಿಂತರದ್ದು ಗಣೇಶ ಕೂರ್ಸೋದ್ ತಕ್ಷಣ ಒಬ್ರು ಹುಡುಗರು ಯಾರು ಇಲ್ಲ ನಮ್ಮ ಹುಡುಗರೆಲ್ಲ. ಸೊ ಇವಾಗ ಏನಪ್ಪಾ ಅಂದ್ರೆ ಮೌನಾಚರಣೆ ಕಣಂಗ್ ಐತೆ. ಸಂಜೆ ಆಗ್ಲಿ ನಮ್ಮ ಹುಡುಗರೆಲ್ಲ ಬಂದ್ರೆ ಮಾತ್ರ ಡಿಜೆ ಹಾಕಿದ್ರೆ ಬೇರೆ ತರಾನೇ ಚೇಂಜ್ ಆಗುತ್ತೆ. ಅವಾಗ ಹೆಂಗಿರ್ತಂತ ತೋರಿಸಿ ನಿಮ್ಗೆ. ಗಣೇಶನ ಹತ್ರ ಮಡಿಗಿರೋ ತಿನ್ಕೊಬಿಟ್ಟಿದಾರಂತಿಲ್ಲ ಯಾರು ಹೇಳಿ ಕರೆಕ್ಟಾಗಿ. ಈಗ ಅಲ್ಲಿ ನೋಡಲಿ, ಈಗ ಯಾರು ತಿನ್ಕೊಂಡ್ರೆ ಹೋಗ್ಬೇಕು ಕರೆಕ್ಟಾಗಿ ನೀವು. ಗಣೇಶನ ಹತ್ರ ತಿಂಡಿ ಯಾರು ತಿಂದಿರೋದು? ನೀನಾ? ತಿಂಡಿ ಮಾಡಿರೋದು ಯಾರು ಎತ್ತಿದ? ನೀನ ಯಾರು? ನೀನ್ ಎತ್ಕೊಂಡಿಲ್ಲ. ನೀನ್ ಎತ್ಕೊಂಡಿರೋದಾಗಾರ ಎತ್ಕೊಂಡಿಲ್ವಾ? ತಿಂಡಿ ಎತ್ಕೊಂಡಿದಾರೆ ತೋರಿಸ್ತಾರೆ ನಿಮ್ಗೆ ಆಗ್ರ ಬಂದ ಮೇಲೆ. ಫ್ರೆಂಡ್ಸ್, ಗಣೇಶ ಹತ್ರ ಮಡಿಗಿರೋದ್ನೆಲ್ಲ ಯಾರ ಗಣೇಶ ಹತ್ರ ನನಗೆ ಈಗ ಕಳಿಸಿನ ಪೊಲಿಟಿಕ್ಸ್ ಐಟಮ್ ಇಲ್ಲ ಐತಿ. ಯಾರಂತ ಹೇಳ್ಬೇಕು? ತಿನ್ಕಂದ್ರಮ್ಮ ಸತ್ಯಗಳು ನೀನಲ್ವಾ? ನೀನಾ?
ಇನ್ನಿಲ್ವಾ ನೀನು ಇರ್ತಿಲ್ವಾ ನೀನು ನಾನು ಇವಾಗ ಬಂದ್ರೆ ನೀ ಹೇಳ್ತೀನಿ ಕಳಿಸ್ತೀನಿ ಕರ್ಕೋತೀನಿ ನನ್ನ ಜೋಲ್ಗೆ ಕಳಿಸ್ತೆ ನಡಿ ಸರಿ ಹೋಗಿ ಬರಮ್ ಕರ್ಕೋತೀನಿ ನೀನೀಗ ನೀನಾ ಈಗ ಬಂದಿರೋದಾ ಎಷ್ಟಂದಿಲ್ಲ ನಂಗರ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಆಗ್ತೀವಿ ಇಲ್ಲ ಎಲ್ಲ ಮೋನ ಜಗಣೆ ತರ ಈಗ ಗಣೇಶ ಕೂರ್ಸಕ್ಕೆ ಎಲ್ಲ ಯಾಕಲ್ಲ ಮೌನ ಜೀವನ ಆಗ್ತಿದ್ರೆ ಎಲ್ಲರೂ ನಿನ್ ಗಣೇಶ ಕೂರ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಸಂಜೆ ಆದ್ರೆ ಬೇರೆ ತರನೇ ಟರ್ನ್ ಆಯ್ತಪ್ಪ ನಿದ್ಗೆಟ್ಟು ಸ್ಟೇಜ್ ರೆಡಿ ಮಾಡೋದು ಎಲ್ಲ ಸ್ಲೀಪಿಂಗ್ ಮೋಡ್ ಸಂವತ್ಸರ ಹೀರೋ ಕಡೆ ಕೂತ್ಬಿಟ್ಟಿದೆ ರೆಡಿ ಆಗ್ಬಿಟ್ಟು ನಿಮ್ ಕಡೆ ನೋಡಪ್ಪ ಎರಡ್ ಫೋಟೋ ಹೊಡ್ಕೊಂಡ ನಮ್ಮವ್ವ ಪೂಜೆ ಮಾಡ್ತಾವ್ರೆ ಎಲ್ಲ ಭಕ್ತಿ ಉಕ್ಕರಿತದ ಶನಿ ತಗ ಹಾ ನಮ್ಮವ್ವ ಹೊಸ ನೀರ್ ತಗೋಕೆ ಪೂಜೆ ಮಾಡ್ತೀವಿ ನೋಡಿ ಗೈಸ್. ಗೌರಿ ಗಣೇಶ ಹಬ್ಬ ಬಂದ್ರೆ ನಮ್ಮ ಹಳ್ಳಿ ಕಡೆ ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ ಈಗ ಸ್ನಾನ ಆದ್ಮೇಲೆ ಮನೆಯೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಕುಡಿಯೋ ಹಣ್ಣು ತಂದು ಎಲ್ಲಾನು ತೊಳೆದು ನೀಟಾಗಿ ನೀರು ಹಿಡಿದು ಅದಕ್ಕೆ ಪೂಜೆ ಮಾಡಿ ಚೆನ್ನಾಗಿ ತಗೊಂಡೋಗಿ ಹೊಸ್ದಾಗಿ ಅಡಿಗೆ ಮಾಡಿ ಚೆನ್ನಾಗಿ ಅದರಲ್ಲಿ ಎಡೆ ಹಾಕ್ಬೇಕು. ಅಲ್ಲಿ ತನಕ ಯಾರು ಮುಟ್ಟಂಗಿಲ್ಲ, ಯಾರು ಏನು ಕೂಡ ಟೇಸ್ಟ್ ಗೀಸ್ಟ್ ಏನು ಮಾಡಂಗಿಲ್ಲ. ಇದು ನಮ್ಮ ಹಳ್ಳಿ ಕಡೆ ಪ್ರೊಸೆಸ್. ಸೊ ನೋಡಿ ಹೆಂಗೆ ನಮ್ಮ ಭಕ್ತಿಯಿಂದ ಪೂಜೆ ಮಾಡ್ತಾವ್ರೆ ಅಂತ. ಇದು ನಮ್ಮ ಹಳ್ಳಿ ಕಡೆ ಎಡೆ ಹಾಕುವಾಗ ಪ್ರೋಸೆಸ್. ಹೊಸ ನೀರು ಇಲ್ಲಿಂದ ಪೂಜೆ ಮಾಡಿ ತಗೊಂಡು ಹೋಗ್ಬೇಕಷ್ಟೆ. ಚಿನ್ನ ಚಿನ್ನ ಮಗನೆ, ಓಯ್ ನನ್ನ ಮಗ ಮತ್ತೆ ಹೆಂಡತಿ ಅಲ್ಲಿ ನಿಂತ ನೋಡಿ ಗೈಸ್. ಈಗ ನೀರು ಇರ್ಬಿಟ್ಟು ತಗೊಂಡು ಹೋಗ್ಬೇಕು. ಪ್ರಜ್ಜು ಏನ್ ಸಮಾಚಾರ? ಏನ್ ಸ್ಮೈಲ್ ಮಾಡ್ತಿದ್ದೆ ಫುಲ್ ಹಬ್ಬದಲ್ಲಿ? ಚಿನ್ನು ಚಿನ್ನು ಮಗನೆ ಏನಪ್ಪಾ ಮಿನ್ಸಿದೆ ರೆಡಿ ಆಗ್ಬಿಟ್ಟು? ಚಿನ್ನು ಕರಿಮನೆ ಏನಪ್ಪಾ ಈ ರೇಂಜ್ಗ ಮೊಗ್ಗಿನ ಜಡೆ ಬೇರೆ ಹಾಕ್ಬಿಟ್ಟಿದೆ. ತಿರ್ಗಿ ಹಂಗೆ ಲುಕ್ ಕೊಡೋಣ. ಈ ಹೊಸ ನೀರ್ ತಗೋ ಮಡ್ಬಿಟ್ಟು ಮನ್ಯಾಗ ಮಡಗ್ಬಿಟ್ರೆ ಇನ್ನೇನಿಲ್ವಲ್ಲ. ಇನ್ನು ಮಗಂದ ಕೆಲಸ ಅಡಿಗೆ ಮಾಡ್ಬಿಟ್ಟು ಎಡೆ ಹಾಕ್ಬಿಟ್ರೆ ಮುಗೀತು. ಚೆನ್ನಾಗಿ ಕೈ ಮುಕ್ಕಿಲ್ಲ ಸಣ್ಣ. ಗುರುಮರ ಮನೆ ಕೂತ್ಕೋಬೇಕು ಊಟ ಮಾಡ್ಕೊಂಡು ಈ ಸರಿ ಗೌರಿ ಗಣೇಶ ಹಬ್ಬದ ದಿನ ಮನೆ ದೇವ್ರೆ. ನೀನ್ ಗಂಡ ಮಿಸ್ಸಲ್ಲೇ ಬರ್ಬೇಕು ಈ ಸರಿ ಊಟ ಮಾಡ್ಕೊಂಡು ಹೋಗ್ಬೇಕು. ಪಂಚನೆ ಇಟ್ಕೊಂಡು ಹೋಗ್ಬೇಕು. ಈ ಎಡೆ ಹಾಕ್ಬಿಟ್ಟು ಹೊರಗಡೆ ಹೋಗಿಟ್ಟು ಉಂಟಿದ್ಮೇಲೆ ಆ ಟೈಮ್ಲಿ ಇದೇನು ಯಾರು ಊಟ ಮಾಡಿ ಇವ್ನ ಪಂಚಾಯತ್ ಕೊಡು ಮಾಡ್ಬಿಡೋಕ್ ಸೈಡ್ಗೆ ಬಂದ್ ನೋಡ್ರಿ. ಅಯ್ಯೋ ಪಂಚೆ ಮಾಡ್ತಿದ್ದಲ್ಲಿ ಪಂಚನೆ ಇವೆಲ್ಲ ಸಮಯ ಅನ್ಬೇಕು. ನೋಡ ಪಂಚನೆ ಇಲ್ಲ ಅನ್ಬೇಕು. ಪಂಚಾಯತ್ ಕೊಟ್ಟು ಪಂಚನೆ ಇಲ್ಲ ಅನ್ಬೇಕು ಅಲ್ವಾ? ಹ್ಞೂ ಹ್ಞೂ ಮಗನೆ ಎತ್ಕೋಮ ನಡಿ ಸರಿ. ಈ ಪೂಜೆ ಎಲ್ಲ ಮುಗೀತು. ಈಗ ತಗೊಂಡೋಗಿ ಮನೆಗೆ ಮಡಗ್ಬಿಟ್ರೆ ನಾವಮ್ಮ ಅಡುಗೆ ಮಾಡೋ ಪ್ರೊಸೆಸ್ ಶುರು ಮಾಡ್ಕೊಂಡು ಅಡುಗೆ ಮಾಡೋ ತನಕ ಮನೆ ಹತ್ರನೇ ಎಂಟ್ರಿ ಆಗಲ್ಲ ನಾನು. ನೀರ್ ಎತ್ಕೋಗಿ ಮನೆಗೆ ಮಡಗ್ಬಿಟ್ಟು ನಮ್ಮ ಮಮ್ಮಿ ಅಡುಗೆ ಮಾಡೋ ಪ್ರೊಸೆಸ್ ಶುರು ಮಾಡ್ಕೊತಾರೆ. ಸೊ ಪೂಜೆ ಎಲ್ಲ ಮುಗ್ದಿದೆ, ತಗೊಂಡ್ಮಡಗ್ಬೇಕೀಗ. ಮಾಡಾದ್ಮೇಲೆ ಮತ್ತೆ ಏನ್ ಪ್ರೊಸೆಸ್ ಇರುತ್ತೆ ಸಂಜೆ ತೋರಿಸ್ತೀನಿ ನಿಮ್ಗೆ.
ಮಾಡಮ್ಮ ತಲೆ ಕೆಡ್ಸ್ಕೊಬೇಡ. ಸಂತು ಇಯರ್ ಡೋಂಟ್ ಫಿಯರ್ ಹೇಳು. ನಮ್ಮ ಅಜ್ಜಿ ಮನೇಲಿ ಎಡೆ ಇಕ್ತಿರ್ಬೋದು ಈಗ. ನಮ್ಮ ಮನೇಲಿ ಲೇಟು ಸ್ವಲ್ಪ. ನಮ್ಮ ಮನೇಲಿ ಅಜ್ಜಿ ಮನೇಲಿ ಯಾವ ತರ ನಡೀತಿದ್ದು ನೋಡೋಣ ಬನ್ನಿ. ರೆಡಿ ಮಾಡ್ದಮ್ಮ. ಏನ್ ಸೀರೆ ಗೀರೆ ಎಲ್ಲ ಮಾಡ್ಬಿಟ್ಟು ಯಾರಿಗಿದು? ಅಜ್ಜ ಅಮ್ಮಂಗೆ ಏನೇನ್ ಮಾಡಿದೆ? ಪಾಯಸ ಹಪ್ಪಳ ಮಾಡಿದ್ಯಾ? ಪಾಯಸ ಆಮೇಲೆ ಇನ್ನೇನು? ಅನ್ನ ಸಾಂಬಾರ? ಇದು ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆಯಲ್ಲಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೆ ಅಂದ್ರೆ ಹೇಳಿದ್ನಲ್ಲ ಹಾಗೆ. ಸೊ ಬೇಗ ಎಡೆ ಇಕ್ತಾರೆ. ಸೊ ಅದನ್ನ ನೋಡೋಣ ಅಂತ ಅಂದ್ರೆ ಇದು ಕೈ ಮುಟ್ಕೊಂಡು ಹೋಗ್ತೀನಿ. ನಮ್ಮ ಮನೆಯಲ್ಲೂ ಎಡೆ ಇಕ್ತೀವಿ. ಸೊ ಅಲ್ಲಿ ನಮ್ಮವ್ವ ನಾನು ಇಬ್ರು. ನಮ್ಮವ್ವ ಆಲ್ರೆಡಿ ಎಲ್ಲ ರೆಡಿ ಮಾಡಿರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಅದು ಬಡ್ಸೆ ಹೆಂಗಿರುತ್ತೆ ಅಂತ. ಏನ್ ಎಲ್ಲದಕ್ಕೂ ಬೀಳ್ದಿದೆ? ಭಾರಿ ಭಕ್ತಿನ ನೋಡಿದೆ ಕೂಡ ಈ ವರ್ಷ. ಸೊ ಎಡೆ ಇಕ್ಕದೆಲ್ಲ ಪ್ರೊಸೆಸ್ ಎಲ್ಲ ಮುಗಿದು ಗೈಸ್. ಏನಪ್ಪಾ ಅಂದ್ರೆ ಆಗಿನ ಕಾಲದಿಂದನೂ ಈಗ ಏನಪ್ಪಾ ಅಂದ್ರೆ ಮನೆ ಈಗ ನಮ್ಮ ಮನೇಲಿ ಯಾರ್ಯಾರು ತೀರೋಗಿರ್ತಾರಲ್ವಾ, ಸೊ ಅವರು ಸತ್ ಮೇಲೆ ದೇವರಾಗಿದ್ದಾರೆ ಅನ್ನೋ ನಂಬಿಕೆ. ಸೊ ಆಗಿನ ಕಾಲದಿಂದ ಇದೆ ಪ್ರೊಸೆಸ್ ನಡ್ಕೊಂಡ್ ಬಂದಿದೆ ಅಲ್ವಾ. ಅವ್ರಿಗೆ ವರ್ಷಕ್ಕೊಮ್ಮೆ ಗೌರಿ ಗಣೇಶ ಹಬ್ಬದ ದಿನ ಮಾಮೂಲಿ ಸಿಹಿ ಊಟ, ಅನ್ನ ಸಾಂಬಾರು, ಹಪ್ಪಳ ಈ ತರ ಮಾಡ್ಬಿಟ್ಟು ಅವ್ರಿಗೆ ಎಡೆ ಇಕ್ಬಿಟ್ಟು ದೇವ್ರ ರೂಮಲ್ಲಿ ತಾಣಕ್ಕೆಲ್ಲ ಇಟ್ಬಿಟ್ಟು ಕೈ ಮುಗಿದು ಒಂದ್ 10 ನಿಮಿಷ ಹೊರಗಡೆ ಬಂದ್ಬಿಟ್ಟು ಮತ್ತೆ ಹೋಗಿ ಕೈ ಮುಗಿದ್ಬಿಟ್ಟು ಹೋದ್ರೆ ಪ್ರೊಸೆಸ್ ಇಲ್ಲಿ ಮುಗೀತು. ಸೊ ಅವ್ರು ಬಂದು ಊಟ ಮಾಡ್ತಾರ ಅಂತ ಕಮೆಂಟ್ ಮಾಡ್ಬೋದು ನೀವು. ಸೊ ಊಟ ಮಾಡ್ತಾರೆ, ಊಟ ಮಾಡೋದೆಲ್ಲ ಗೊತ್ತಿಲ್ಲ. ಬಟ್ ಒಂದ್ ನಂಬಿಕೆ ಹಿರಿಕರ ಕಾಲದಿಂದ ಬಂದಿರೋದ್ರಿಂದ ಅದನ್ನ ಹಂಗೆ ಪಾಲಿಸ್ಕೊಂಡು ಹೋಗ್ತಾ ಇದಾರೆ. ಹಳ್ಳಿ ಕಡೆ ಎಲ್ಲ, ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಸೊ ಸಿಟಿ ಕಡೆಯವ್ರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅನ್ನ ಇಲ್ಲ? ಅನ್ನ ಕೊಟ್ಟಿಲ್ಲ ನಿಂಗೆ ಯಾರು ಬೆನ್ನುವೆ? ಅಯ್ಯಯ್ಯೋ ಏನಪ್ಪ ಹಿಂಗ್ ಮಾಡ್ಬಿಟ್ರು. ಇನ್ನು ಹಾಕಿವಾ? ಮತ್ತೇನೇನ್ ಮಾಡ್ತಿದಾರೆ? ಇಲ್ಲ ಒಬ್ಬತ್ತಿ ಕಟ್ಟೋಡ್ಬಿಟ್ಟು ಈ ತರ ಕಾಣ್ತಿದೆ. ನಮ್ಮ ಮೈ ಫ್ಯಾಮಿಲಿ, ನನ್ನ ಹೆಂಡತಿ ಮತ್ತೆ ಮಗು ಹೆಂಗಿದೆ ಕಮೆಂಟ್ ಮಾಡಿ. ಜೋಡಿ ಚಿನ್ನು ಏನ್ ಮಗು ಈ ತರ ನೋಡ್ತಿದೆ? ಲೈಟ್ ಬರ್ತಿದೆ. ಆಯ್ತು ಬಿಡಪ್ಪ. ಯಾಕೆ ಅಳ್ತವನಲ್ಲಿ ಇಷ್ಟು? ಎಡೆ ಇಕ್ಬಿಟ್ಟ ಈಗ ಏನ್ ಅಡ್ಬಿಳದ? ಏನ್ ಬಲ್ಲಿ ದೈವ ಭಕ್ತಿ ಉಕ್ಕರಿತದ ಮುಖದಲ್ಲಿ. ಓ ಮೈ ಗಾಡ್ ಸಕ್ಕದ ಕಾಣಿಸ್ತಿದೆ ಅಲ್ಲಿ. ಪೂಜೆ ಮಾಡಿ ಎಡೆ ಇಟ್ಟಿದ್ ಪ್ರೊಸೆಸ್ ಎಲ್ಲ ಮುಗೀತು. ಊಟನೂ ಮಾಡಾಯ್ತು. ಇವಾಗ ಹೋಗ್ಬಿಟ್ಟು ಗಣೇಶ ಕೂರ್ಸಿರೋ ಹತ್ರ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಿರೋದೆ ಗುರು.